ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನಾನು ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಯಾವ ಥರ ಇದೆ, ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಓಕೆ, 2 ಕಾರ್ಡ್ ಬಂದಿದೆ. ಒಂದು ಕನ್ಫೆಷನ್ ಮತ್ತು ಇನ್ನೊಂದು ಫಾರ್ಚುನೇಟ್ ಅಂತ ಅಂದ್ಬಿಟ್ಟು. ಓಕೆ, ಐ ಆಮ್ ಜೆಲ್ಲಸ್ ಆ್ಯಂಡ್ ಆ್ಯಂಗರ್ ಬಿಕಾಸ್ ಐ ಲವ್ ಯು ಡೀಪ್ಲಿ. ಮತ್ತು ಫಾರ್ಚುನೇಟ್, ಐ ಆಮ್ ದ ಲಕ್ಕಿಯೆಸ್ಟ್ ಪರ್ಸನ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಇನ್ ಮೈ ಲೈಫ್. ಓಕೆ, ಇದೆರಡು ಕಾರ್ಡ್ ಏನು ಹೇಳ್ತಾ ಇದೆ ಅಂತ ಅಂದರೆ, ಈ ಪರ್ಸನ್ ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ. ಇನ್ನು ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಅವರ ಲೈಫಲ್ಲಿ ಬಂದಿದ್ದು ಅವ್ರಿಗೆ ಏನೋ ಒಂಥರ ಲಕ್ ಬಂದಂಗೆ, ಅಥವಾ ಅವ್ರ ಖುಷಿ ಸಂತೋಷನ ನೀವು ತಂದು ಕೊಟ್ಟಂಗೆ ಆ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ನೀವು ಅವರ ಜೀವನಕ್ಕೆ ಹೋದ್ಮೇಲೆ ಅವರು ಎಷ್ಟೇ ದುಃಖವಾಗಿದ್ರು, ಅಥವಾ ಅವರ ಪಾಸ್ಟಲ್ಲಿ ಏನೇ ಆಗಿದ್ರು, ಅಥವಾ ಅವರ ಪ್ರೆಸೆಂಟಲ್ಲೂ ಅವರು ಖುಷಿಯಾಗಿ ಇಲ್ಲದೆ ಇದ್ರು, ನೀವು ಬಂದಮೇಲೆ ಅವ್ರಿಗೆ ಖುಷಿ ಸಂತೋಷ ನೆಮ್ಮದಿ ಅನ್ನೋವಂಥದ್ದು ಸಿಕ್ತು. ಸೊ ಹಾಗಾಗಿ ಈ ಪರ್ಸನ್ ನಿಮ್ಮನ್ನು ಒಂಥರ ಲಕ್ಕಿ ಪರ್ಸನ್ ಅಂತ ಟ್ರೀಟ್ ಮಾಡ್ತಾರೆ ಅವರ ಲೈಫಲ್ಲಿ. ಅವ್ರಿಗೆ ಫೀಲ್ ಆಗುತ್ತೆ, ಇಂಥ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದಿದ್ದಕ್ಕೆ ನಾನು ತುಂಬ ಸಂತೋಷವಾಗಿದ್ದೀನಿ, ತುಂಬ ಖುಷಿಯಾಗಿದ್ದೀನಿ, ನಾನು ತುಂಬ ಲಕ್ಕಿ ಈ ವ್ಯಕ್ತಿ ನನ್ನ ಲೈಫಲ್ಲಿ ಇರೋದಕ್ಕೆ ಅಂತ ಅಂದ್ಬಿಟ್ಟು ಫೀಲ್ ಮಾಡ್ತಾರೆ. ಆ್ಯಂಡ್ ಈ ಪರ್ಸನ್ ಅವರು ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ. ಅಂದರೆ ಅವ್ರಿಗೆ ನಿಮ್ಮ ಮೇಲೆ ತುಂಬ ಕೇರ್ ಇದೆ, ಲವ್ ಇದೆ. ಅವ್ರಿಗೆ ಕೋಪನೂ ಕೂಡ ಬರುತ್ತೆ, ಜಲಸ್ ಕೂಡ ಆಗುತ್ತೆ. ನೀವೇನಾದರೂ ಯಾರ ಹತ್ರ ಆದರೂ ಬೇರೆಯವ್ರ ಹತ್ರ ಮಾತಾಡಿದ್ರೆ, ಬೇರೆಯವ್ರ ಜೊತೆ ಇದ್ದರೆ, ಅಥವಾ ಇವ್ರಿಗಿಂತ ನೀವು ಕ್ಲೋಸ್ ಆಗಿ ಬೇರೆಯವ್ರ ಹತ್ರ ಕಾಂಟ್ಯಾಕ್ಟಲ್ಲಿದ್ದರೆ ಇವ್ರಿಗೆ ಅದೆಲ್ಲ ಇಷ್ಟ ಆಗಲ್ಲ. ಅದನ್ನು ಇವರು ಹೇಳ್ಕೊಬೇಕು ಅಂತಲೂ ಅಂದ್ಕೊಳ್ತಾರೆ. ಸೊ ಈ ಪರ್ಸನ್ಗೆ ನೀವು ಯಾರ ಜೊತೆ ಆದರೂ ಮಾತಾಡ್ತಿದ್ರೆ, ಅಥವಾ ನೀವು ಯಾರ ಜೊತೆ ಆದರೂ ಸ್ವಲ್ಪ ಕ್ಲೋಸ್ ಆಗಿದ್ದರೆ ಅವ್ರಿಗೆ ಜಲಸ್ ಆಗುತ್ತೆ, ಅವ್ರಿಗೆ ಕೋಪ ಬರುತ್ತೆ. ಆದರೂ ಕೂಡ ಆ ಒಂದು ಫೀಲಿಂಗ್ಸ್ ಏನೇ ಬಂದ್ರೂ ಕೂಡ ಅದು ನಿಮ್ಮ ಮೇಲಿರೋ ಪ್ರೀತಿಗೆ ಅಂತಲೇ ಈ ಪರ್ಸನ್ ಹೇಳ್ತಾ ಇದ್ದಾರೆ. ಸೊ ಇವರು ನೀವೊಂಥರ ಇವ್ರ ಲೈಫಲ್ಲಿ ಬಂದಿರೋವಂತಹ ಒಳ್ಳೆ ವ್ಯಕ್ತಿ. ಅವರು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ, ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ತಿಲ್ಲ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಐ ಫೀಲ್ ಜೆಲಸ್ ಆ್ಯಂಡ್ ಆ್ಯಂಗರ್ ಬಿಕಾಸ್ ಐ ಲವ್ ಯು ಡೀಪ್ಲಿ. ಇವ್ರು ಏನಾದರೂ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದು, ಜಗಳ ಮಾಡೋದು ಅಂತ ಇದ್ದರೆ ಅದೆಲ್ಲ ಪ್ರೀತಿಯಿಂದಾನೇ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಜಗಳ ಇರುತ್ತೆ, ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ನಮ್ಮ ಮೇಲೆ ಅವರು ಇಲ್ಲದೇ ಇರೋ ಒಂದು ಒಪಿನಿಯನ್ನ ಕ್ರಿಯೇಟ್ ಮಾಡ್ತಾರೆ. ಬಿಕಾಸ್ ಅದನ್ನು ನಾವೇ ಸರಿಸೋದಕ್ಕೆ ಸಾಧ್ಯ ಅನ್ನೋ ಒಂದು ಮನಸ್ಥಿತಿ ಆ ವ್ಯಕ್ತಿಗೆ ಇರುತ್ತೆ. ಸೊ ಹಾಗಾಗಿ ಈ ಪರ್ಸನ್ ಹೇಳ್ಕೊಳ್ತಿದ್ದಾರೆ, ನಿನ್ನ ಮೇಲೆ ನನಗೆ ಏನೇ ಕೋಪ, ದ್ವೇಷ, ಜಲಸ್ ಯಾವುದೇ ಥರ ಫೀಲಿಂಗ್ಸ್ ಇದ್ರೂ ಕೂಡ ಅದು ನಿಮ್ಮ ಮೇಲಿರೋ ಪ್ರೀತಿನೇ ಅಂತ ಅಂದ್ಬಿಟ್ಟು ಹೇಳ್ಕೊಳ್ತಿದ್ದಾರೆ. ಆ್ಯಂಡ್ ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಅವರ ಜೀವನದಲ್ಲಿ ಬಂದಿರೋದು ಅವರ ಭಾಗ್ಯ ಅಂತ ಅಂದ್ಬಿಟ್ಟು. ಸೊ ಹೀಗಾಗಿ ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ, ನನಗೆ ನಿನ್ನ ಮೇಲೆ ಇನ್ನೂ ಫೀಲಿಂಗ್ಸ್ ಇದೆ ಅನ್ನೋ ಥರ ಈ ಪರ್ಸನ್ ಹೇಳ್ಕೊಳ್ತಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಸೊ ವಿಲ್ ಸಿ. ಓಕೆ, ರೆಜುವಿನೇಷನ್ ಅಂತ ಅಂದರೆ ಐ ಆಮ್ ದ ಹ್ಯಾಪಿಯೆಸ್ಟ್ ಮೀ ವೆನ್ ಐ ಆಮ್ ವಿತ್ ಯು. ಅವ್ರು ಹೇಳ್ತಿದ್ದಾರೆ ನಿಮ್ಮ ಜೊತೆ ಇದ್ದಾಗ ಅವ್ರಿಗೆ ಸಿಗೋವಂಥ ಖುಷಿ ಸಂತೋಷ ನೆಮ್ಮದಿ ಇನ್ನೆಲ್ಲೂ ಸಿಗಲ್ಲ. ನೀವು ಅವ್ರ ಜೊತೆ ಇದ್ದಾಗ, ಅವ್ರು ನಿಮ್ಮ ಜೊತೆ ಇದ್ದಾಗ ಅವ್ರು ತುಂಬ ಸಂತೋಷವಾಗಿರ್ತಾರೆ, ತುಂಬ ಹ್ಯಾಪಿಯಾಗಿರ್ತಾರೆ. ಅವ್ರ ಲೈಫಲ್ಲಿ ಅವರು ಏನೇನೆಲ್ಲ ಸಂತೋಷನ ಅವರು ನೋಡಿರಲ್ವೋ ಅದೆಲ್ಲ ನೀವು ಬಂದಿದ ತಕ್ಷಣ ಅವ್ರಿಗೆ ಕಾಣಿಸುತ್ತೆ, ಅವ್ರಿಗೆ ಸಿಗುತ್ತೆ. ಇನ್ ಕೇಸ್ ಅವರ ಫ್ಯಾಮಿಲಿಯವರು ಅವ್ರಿಗೆ ಏನಾದರೂ ಹ್ಯಾಪಿನೆಸ್ ಕೊಟ್ಟಿಲ್ಲ ಅಂತ ಅಂದರೆ ಆ ಒಂದು ಸಂತೋಷನ ಅವರು ನಿಮ್ಮ ಹತ್ರ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಿಮ್ಮ ಹತ್ರ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ, ನಾನು ಎಷ್ಟೇ ದೂರ ಇದ್ರೂ, ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ರೂ, ಏನೇ ಆದ್ರೂ ಕೂಡ ನಾನು ನಿನ್ನ ಹತ್ರ ಮಾತಾಡಿದಾಗ ಅಥವಾ ನಾನು ನಿನ್ನ ಹತ್ರ ಇದ್ದಾಗ ಆ ಸಿಗೋವಂಥ ಒಂದು ಹ್ಯಾಪಿನೆಸ್, ಸಂತೋಷ ಅಥವಾ ಆ ಒಂದು ಸುಖ ನನಗೆ ಇನ್ನೆಲ್ಲೂ ಸಿಕ್ಕಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಸೊ ನಿಮ್ಮ ಜೊತೆ ಇರೋದೇ ಅವರ ಒಂದು ಹ್ಯಾಪಿನೆಸ್ ಅಂತ ಅವರು ಫೀಲ್ ಮಾಡ್ತಿದ್ದಾರೆ. ನೀವಿಲ್ಲ ಅಂದರೆ ಅವ್ರು ಖುಷಿಯಾಗೇ ಇರಲ್ಲ ಅಂತ ಅಂದ್ಬಿಟ್ಟು ಆ ಪರ್ಸನ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಮೇಕ್ ಪ್ರಾಮಿಸ್, ಇಫ್ ಯು ಟ್ರೂಲಿ ಲವ್ ಮೀ ಯು ವಿಲ್ ವೇಟ್ ಫಾರ್ ಮೀ, ಐ ವಿಲ್ ಬಿ ಬ್ಯಾಕ್. ಓಕೆ, ಈ ಕಾರ್ಡ್ ನೋಡಿದ್ರೆ ನಿಮಗೆ ಅರ್ಥನೇ ಆಗಿಬಿಡುತ್ತೆ. ಈ ಪರ್ಸನ್ ಹೇಳ್ತಿದ್ದಾರೆ ನಿಮಗೆ, ನೀನೇನಾದರೂ ನನ್ನನ್ನು ನಿಜವಾಗ್ಲೂ ಪ್ರೀತಿಸಿದ್ರೆ, ನಿನಗೆ ನಾನೇನಾದರೂ ಬೇಕು ಅಂತ ಅನಿಸಿದ್ರೆ ನೀನು ನನಗೋಸ್ಕರ ವೆಯ್ಟ್ ಮಾಡ್ತೀಯ, ನಾನು ಯಾವತ್ತಿದ್ರೂ ವಾಪಸ್ ಬಂದೇ ಬರ್ತೀನಿ. ನೀನು ಆ ಪ್ರೀತಿ ಏನಾದರೂ ನಿಜ ಇದ್ದರೆ ನೀನು ನನಗೋಸ್ಕರ ವೆಯ್ಟ್ ಮಾಡು, ಐ ವಿಲ್ ಬಿ ಬ್ಯಾಕ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಆ ಪರ್ಸನ್ಗೆ ಆಗಿದ್ರೆ ನಿಮ್ಮ ಮೇಲೆ ಇನ್ನೂ ಫೀಲಿಂಗ್ಸ್ ಇದೆ, ನಿಮ್ಮಿಬ್ಬರ ಮಧ್ಯೆ ನೋ ಕಾಂಟ್ಯಾಕ್ಟ್
ಸೆಪರೇಟ್ ಅಥವಾ ಬ್ರೇಕಪ್ ಅಥವಾ ಸಪ್ರೇಷನ್ ಅಥವಾ ಏನೇ ಆಗಿರಲಿ, ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನೋ ಹೋಪ್ನ ಆ ಪರ್ಸನ್ ಕೊಡ್ತಾ ಇದ್ದಾರೆ. ವೆಯ್ಟ್ ಮಾಡು ನನಗೋಸ್ಕರ, ನೀನು ನನ್ನನ್ನು ನಿಜವಾಗ್ಲೂ ಪ್ರೀತಿಸಿದ್ರೆ ನೀನು ನನ್ನಿಂದ ಮೂವ್ ಆನ್ ಆಗಲ್ಲ, ನೀನು ನನಗೋಸ್ಕರ ವೆಯ್ಟ್ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಆ ಪರ್ಸನ್ ಹೇಳ್ತಾ ಇದ್ದಾರೆ. ಸೊ ದೇ ವಾಂಟ್ ಟು ಕಮ್ ಬ್ಯಾಕ್ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಆ ಪರ್ಸನ್ ನಿಮ್ಮ ಜೊತೆ ಮತ್ತೆ ಈ ಒಂದು ರಿಲೇಷನ್ಶಿಪ್ನ ಒಂದು ರೀಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಐ ಆಮ್ ಅಡಿಕ್ಟೆಡ್ ಟು ಯು, ಕಾಂಟ್ ಸ್ಟಾಪ್ ಮಿಸ್ಸಿಂಗ್ ಆ್ಯಂಡ್ ಲವಿಂಗ್ ಯು ಅಂತ ಹೇಳ್ತಾ ಇದೆ. ಓಕೆ, ಸೊ ಈ ಪರ್ಸನ್ ಹೇಳ್ತಿದ್ದಾರೆ, ನಾನು ನಿನಗೆ ತುಂಬಾ ಅಡಿಕ್ಟ್ ಆಗಿದ್ದೀನಿ, ನನಗೆ ನಿನ್ನ ಮೇಲೆ ತುಂಬ ಫೀಲಿಂಗ್ಸ್ ಅನ್ನುವಂಥದ್ದಿದೆ, ನಾನು ನಿನ್ನನ್ನು ಬಿಟ್ಟು ಇನ್ನು ಬೇರೆ ಯಾವ ವ್ಯಕ್ತಿ ಮೇಲೂ ನನಗೆ ಆ ಫೀಲಿಂಗ್ಸ್ ಹೋಗಲ್ಲ, ನಾನು ನಿನ್ನನ್ನು ಮರ್ತಿಲ್ಲ, ನಾನು ಯಾವಾಗಲೂ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತೀನಿ, ನಿನ್ನನ್ನೇ ಪ್ರೀತಿಸ್ತಾ ಇದ್ದೀನಿ, ನಿನ್ನ ಒಂದು ಥಾಟಲ್ಲೇ ಇದ್ದೀನಿ, ನಿನ್ನ ಒಂದು ಫೀಲಿಂಗ್ಸಲ್ಲೇ ಇದ್ದೀನಿ, ನಾನು ನಿನ್ನ ಮೇಲೆ ಅಷ್ಟು ಡಿಪೆಂಡೆಂಟ್ ಆಗೋಗಿದ್ದೀನಿ, ನಿನ್ನ ಮತ್ತು ನನ್ನ ಮಧ್ಯೆ ಎಷ್ಟೇ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಇರ್ಬೋದು ಅಥವಾ ನೋ ಕಾಂಟ್ಯಾಕ್ಟ್ ಇರ್ಬೋದು, ಆದರೂ ಕೂಡ ನಾನು ನಿನ್ನನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ, ನಿನ್ನ ಬಗ್ಗೆ ಯೋಚನೆ ಮಾಡ್ದೇನೆ ನನ್ನ ಕೈಯಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸನ್ ಹೇಳ್ತಿದ್ದಾರೆ. ಈ ಪರ್ಸನ್ ಬಂದು ತುಲಾ ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ, ಮೀನ ರಾಶಿ ಆಗಿರೋಂತಹ ಚಾನ್ಸಸ್ ಇದೆ. ಮತ್ತು ಅವರ ಒಂದು ಡೇಟ್ ಆಫ್ ಬರ್ತ್ ಬಂದು 2, 13, 16, 18, 29, 30 ಆ್ಯಂಡ್ 31. ಸೊ ಇದಾಗಿರುತ್ತೆ. ಆ್ಯಂಡ್ ಅವರ ಇನ್ಷಿಯಲ್ ಪ್ರಕಾರ ಅವರು CFRMKDPAT ಆಗಿರೋವಂತಹ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈ ಪರ್ಸನ್ ಇನ್ನೂ ನಿಮ್ಮ ಮೇಲೆ ಒಂದು ಫೀಲಿಂಗ್ಸ್ ಅನ್ನುವಂಥದ್ದಿದೆ, ಅವರು ಇನ್ನೂ ನಿಮ್ಮ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಸೊ ನೋಡೋಣ ಟ್ಯಾರೋಲಿ ಏನು ಬರುತ್ತೆ, ಅವ್ರು ಏನು ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. 8 ಆಫ್ ಕಪ್ಸ್. ಓಕೆ, 8 ಆಫ್ ಕಪ್ಸ್ ಅಂತ ಅಂದರೆ ಅವರು ಎಮೋಷನಲಿ ತುಂಬ ಡಿಸ್ಟರ್ಬ್ ಆಗಿದ್ದಾರೆ, ಅವರು ಎಮೋಷನಲಿ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವ್ರಿಗೆ ಮೇ ಬಿ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಕಷ್ಟ ಆಗಿರ್ಬೋದು, ಅಥವಾ ನಿಮ್ಮ ಜೊತೆ ಲೈಫ್ ಲಾಂಗ್ ಒಂದು ಕಮಿಟ್ಮೆಂಟ್ ಅನ್ನೋದನ್ನು ಕ್ಯಾರಿ ಮಾಡೋದು ಕಷ್ಟ ಆಗಿರ್ಬೋದು. ಬಟ್ ಸ್ಟಿಲ್ ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮಿಂದ ಆ ಪರ್ಸನ್ ವಾಕ್ ಅವೇ ಆಗಿದ್ರೂ ಕೂಡ ಆ ಪರ್ಸನ್ನು ಮತ್ತೆ ವಾಪಸ್ ನಿಮ್ಮ ಲೈಫಲ್ಲಿ ಬರಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಅವರು ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ನಿಮ್ಮ ಜೊತೆ ಇರಬೇಕು ಅನ್ನುವಂಥದ್ದು. ಅವರು ದೇವ್ರ ಹತ್ರ ಕೇಳ್ಕೊಳ್ತಿದ್ದಾರೆ, ಅವರು ರಿಚುವಲ್ಸ್ನ ಮಾಡ್ತಿದ್ದಾರೆ. ಎಷ್ಟೇ ದೂರ ಇದ್ರೂ ನೀವು ಖುಷಿಯಾಗಿರಬೇಕು, ನೀವು ಸಂತೋಷವಾಗಿರಬೇಕು, ನೀವು ನೆಮ್ಮದಿಯಾಗಿರಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಯಾವಾಗ್ಲೂ ಈ ಪರ್ಸನ್ ಬಗ್ಗೆನೇ ಯೋಚನೆ ಮಾಡಬೇಕು ಆ್ಯಂಡ್ ಆ ಪರ್ಸನ್ ನಿಮ್ಮ ಬಗ್ಗೆನೇ ಯೋಚನೆ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಈ ಪರ್ಸನ್ಗೆ ಇದೆ. ಆ್ಯಂಡ್ ದ ಡೆವಿಲ್ ಕಾರ್ಡ್ ಅಂತ ಅಂದರೆ ಅವ್ರಿಗಿನ್ನ ನಿಮ್ಮ ಮೇಲೆ ಒಂದು ಸೆಕ್ಷುವಲ್ ಡಿಸೈರ್ಸ್ ಅನ್ನುವಂಥದ್ದು ಇದೆ, ಫಿಸಿಕಲಿ ಇಂಟಿಮೆಸಿ ಮಾಡಬೇಕು ಅಂತ ಒಂದು ಮನಸ್ಥಿತಿ ಇದೆ. ನಿಮ್ಮ ಜೊತೆ ಇದ್ದಾಗ ಅವರು ನಿಮ್ಮ ಮೇಲೆ ಒಂದು ಪ್ರೀತಿ ಏನಿದೆ ಅದೊಂಥರ ಅವ್ರಿಗೆ ಅಡಿಕ್ಷನ್ ಥರ ಆಗೋಗಿದೆ. ನೀವು ತೋರಿಸಿದ ಕೇರ್ ಆಗಿರ್ಬೋದು, ಕನ್ಸರ್ನ್ ಆಗಿರ್ಬೋದು, ಲವ್ ಆಗಿರ್ಬೋದು ಅಥವಾ ಅಫೆಕ್ಷನ್ ಆಗಿರ್ಬೋದು, ಆ ಪರ್ಸನ್ಗೆ ಇನ್ನೂ ನಿಮ್ಮ ಮೇಲೆ ಒಂಥರ ಅಡಿಕ್ಷನ್ ಥರ ಇದೆ. ಅವ್ರು ನಿಮ್ಮನ್ನ ಕಂಪ್ಲೀಟ್ಲಿ ಒಂಥರ ಅಬ್ಸೆಷನ್ ಆಗೋಗಿದೆ ಅವ್ರಿಗೆ. ನೀವಿಲ್ದೇನೆ ಅವರ ಲೈಫಲ್ಲಿ ಇನ್ನು ಯಾರೂ ಕೂಡ ಆ ಒಂದು ಸ್ಥಾನನ ಅಥವಾ ಆ ಒಂದು ಪ್ರೀತಿನ ಕೊಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಅವರು ನಿಮ್ಮ ಮೇಲೆ ಒಂದು ಇದು ಒಂದು ಅಡಿಕ್ಷನ್ ಕಾರ್ಡ್ ಆ್ಯಂಡ್ ಇದು ಕೂಡ ಒಂಥರ ಅಡಿಕ್ಷನ್. ಇಟ್ಸ್ ಅ ಕನ್ಫರ್ಮೇಷನ್. ಈ ಪರ್ಸನ್ ನಿಮಗೆ ಒಂಥರ ಅಡಿಕ್ಟ್ ಆಗಿದ್ದಾರೆ. ನಿಮ್ಮ ಜೊತೆ ಮಾತಾಡದೆ ಅವ್ರ ಕೈಯಲ್ಲಿ ಇರೋಕ್ಕಾಗಲ್ಲ, ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡದೆ ಅವ್ರಿಗೆ ಇರೋದಕ್ಕಾಗಲ್ಲ, ಅವ್ರು ಯಾವಾಗಲೂ ನಿಮ್ಮ ಒಂದು ಫೀಲಿಂಗ್ಸಲ್ಲೇ ಇರ್ತಾರೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ಒಂಥರ ಅಡಿಕ್ಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ದ ಡೆವಿಲ್ ಆ್ಯಂಡ್ ದ ಲವರ್ ಒಟ್ಟೊಟ್ಟಿಗೆ ಬರ್ತಿದೆ ಅಂತ ಅಂದರೆ ಇದೊಂಥರ ಏನು ಹೇಳಬೇಕು, ಈ ಕಾರ್ಡ್ ಒಂಥರ ವೆರಿ ಪಾಸಿಟಿವ್ ಕಾರ್ಡ್ ಅಂತ ಹೇಳ್ತೀನಿ. ಡೆವಿಲ್ ಅಂತ ಅಂದರೆ ಇಟ್ ಈಸ್ ಲೈಕ್ ಫಿಸಿಕಲಿ ನಿಮ್ಮ ಮೇಲೆ ಒಂಥರ ಅಟ್ರ್ಯಾಕ್ಷನ್ನ ಹೊಂದಿರೋವಂಥದ್ದು. ದ ಲವರ್ಸ್ ಅಂತ ಅಂದರೆ ಒಂಥರ ಎಮೋಷನಲಿ ನಿಮ್ಮ ಮೇಲೆ ಒಂಥರ ಅಟ್ರ್ಯಾಕ್ಷನ್ನ ಇಟ್ಕೊಂಡಿರೋದು. ಸೊ ದ ಡೆವಿಲ್ ವಿತ್ ಅ ಲವರ್ಸ್ ಕಾರ್ಡ್ ಇಟ್ಸ್ ಅ ವೆರಿ ಪಾಸಿಟಿವ್ ಕಾರ್ಡ್. ನಿಮ್ಮ ಮೇಲೆ ಅವ್ರಿಗೆ ತುಂಬಾ ಫೀಲಿಂಗ್ಸ್ ಇದೆ, ಕನೆಕ್ಷನ್ ಇದೆ, ಅವ್ರು ನಿಮ್ಮನ್ನ ಪ್ರೀತಿಸ್ತಾರೆ, ಅವರು ನಿಮ್ಮ ಜೊತೆ ರೊಮ್ಯಾಂಟಿಕ್ ಆಗಿರಬೇಕು ಅಂತ ಅಂದ್ಕೊಳ್ತಾರೆ, ಯಾವಾಗಲೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಯು ಬೋತ್ ಆರ್ ಲೈಕ್ ಬೆಸ್ಟ್ ಕಪಲ್ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಾರೆ. ಈ ಒಂದು ಲವರ್ಸ್ ಕಾರ್ಡ್ ಅಂದರೆ ಅವ್ರಿಗೆ ನಿಮ್ಮ ಮೇಲೆ ಇನ್ನೂ ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ, ನಿಮ್ಮ ಜೊತೆ ಮಾತಾಡಬೇಕು ಅಂದ್ಕೊಳ್ತಾರೆ, ನಿಮ್ಮ ಜೊತೆ ಇರಬೇಕು ಅಂತ ಅಂದ್ಕೊಳ್ತಾರೆ. ಸೊ ನಿಮ್ಮ ಜೊತೆ ತುಂಬ ಟ್ರಾನ್ಸ್ಪರೆಂಟ್ ಆಗಿ ಇರಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಆ್ಯಂಡ್ ಒಂದು ಲಾಸ್ಟ್ ಕಾರ್ಡ್ ಓಪನ್ ಮಾಡೋಣ.
ಅವ್ರದ್ದು ಲಾಸ್ಟ್ ಏನಾದರೂ ಮೆಸೇಜ್ ಇದೆ, ಅವ್ರು ಏನು ಫೀಲ್ ಮಾಡ್ತಿದ್ದಾರೆ ಅಂತ. ಓಕೆ, ದ ಚಾರಿಯೇಟ್ ಅಂತ ಅಂದರೆ ಎಷ್ಟೇ ಕಷ್ಟ ಆಗಲಿ, ಏನೇ ಪ್ರಾಬ್ಲಮ್ ಆಗಿರಲಿ, ಈ ಪರ್ಸನ್ ನಿಮ್ಮ ಹತ್ರ ಬರಬೇಕು, ಕಮ್ ಬ್ಯಾಕ್ ಮಾಡಬೇಕು, ರಿಲೇಷನ್ಶಿಪ್ನ ಬ್ಯಾಲೆನ್ಸ್ ಮಾಡಬೇಕು. ನಿಮ್ಮ ಮತ್ತು ಇನ್ನೊಬ್ಬ ವ್ಯಕ್ತಿ ಯಾರೇ ಇದ್ರೂ ಕೂಡ ಅವರು ಈ ರಿಲೇಷನ್ಶಿಪ್ನ ಬ್ಯಾಲೆನ್ಸ್ ಮಾಡಬೇಕು, ನಿಮ್ಮ ಹತ್ರ ಆದಷ್ಟು ಬೇಗ ಬರಬೇಕು. ರಿಲೇಷನ್ಶಿಪ್ಪಲ್ಲಿ ಎಷ್ಟೇ ಸ್ಟ್ರಗಲ್ ಇರಲಿ ಅಥವಾ ಏನೇ ಪ್ರಾಬ್ಲಮ್ ಇರಲಿ, ಆ ಪರ್ಸನ್ ರಿಲೇಷನ್ಶಿಪ್ಪಲ್ಲಿ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ದ ಚಾರಿಯಟ್ ಈಸ್ ಅ ವೆರಿ ಪಾಸಿಟಿವ್ ಕಾರ್ಡ್. ಅದು ಜೊತೆಗೆ ಇಲ್ಲಿ ಬಂದಿರೋ ಕಾರ್ಡ್ 4 ಕೂಡ ತುಂಬ ಮೇಜರ್ ಕಾರ್ಡ್ಸ್. ಸೊ ಈ ಒಂದು ರೀಡಿಂಗಲ್ಲಿ ಹೇಳ್ಬೋದು, ಯಾರೆಲ್ಲ ಈ ಒಂದು ರೀಡಿಂಗ್ನ ನೋಡ್ತಿದ್ದೀರಾ, ನಿಮ್ಮ ಪರ್ಸನ್ ನಿಮ್ಮ ಮೇಲಿನ ಫೀಲಿಂಗ್ಸ್ ಅನ್ನುವಂಥದ್ದಿದೆ. ಆ ಪರ್ಸನ್ ನಿಮ್ಮ ಜೊತೆ ಬರಬೇಕು, ಮಾತಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಆ ಪರ್ಸನ್ ನಿಮ್ಮ ಮೇಲಿನ ಅಡಿಕ್ಷನ್ ಅನ್ನುವಂಥದ್ದಿದೆ. ನೀವು ಕೊಟ್ಟಂಥ ಮೆಮೊರೀಸಿಂದ ಈ ಪರ್ಸನ್ ಕಂಪ್ಲೀಟ್ ಆಗಿ ದೂರ ಹೋಗಿಲ್ಲ. ಅವ್ರಿಗೆ ನೀವೇ ಒಂದು ಹ್ಯಾಪಿಯೆಸ್ಟ್ ಪರ್ಸನ್ ಅಂತ ಅವರು ಫೀಲ್ ಮಾಡ್ತಾರೆ. ಸೊ ನಿಮ್ಮದು ನಿಜವಾದ ಪ್ರೀತಿ ಆದರೆ ನೀವು ಆ ಪರ್ಸನ್ಗೆ ವೆಯ್ಟ್ ಮಾಡಿ ಅಂತ ಅಂದ್ಬಿಟ್ಟು ಆ ಪರ್ಸನ್ ಹೇಳ್ತಿದ್ದಾರೆ. ಸೊ ದಟ್ ಅವ್ರು ಯಾವಾಗ ಬೇಕಾದ್ರೂ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಸೊ ಇದಾಗಿತ್ತು ಆ ಪರ್ಸನ್ದು ಕರೆಂಟ್ ಫೀಲಿಂಗ್ಸ್, ಅವರ ಎನರ್ಜೀಸ್ ಅಥವಾ ಅವರ ಲೇಟ್ ನೈಟ್ ಥಾಟ್ಸ್. ಸೊ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.